ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಕರ್ನಾಟಕ ರಾಜಕೀಯದಲ್ಲಿ ಈಗ ಭಾರಿ ಸಂಚಲನ ಸೃಷ್ಟಿಸ್ತಾ ಇರುವಂತಹ ವಿಷಯ ಯಾವುದಪ್ಪ ಅಂತ ಅಂದ್ರೆ ಅದು ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ಪ್ರಕರಣ. ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಹೊರಬಿದ್ದ ನಂತರ ಬಿಜೆಪಿ ಪಾಳ್ಯದಲ್ಲಿ ಅನಿರೀಕ್ಷಿತ ಚರ್ಚೆಗಳು ಆರಂಭವಾಗಿದೆ. ಕೆಲ ಶಾಸಕರು ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿಗೆ ಮತ ಹಾಕಿಲ್ಲ ಎಂಬ ಅನುಮಾನವೂ ಕೂಡ ವ್ಯಕ್ತವಾಗಿದ್ದು, ಇದೀಗ ಈ ವಿಷಯ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ನಿಜವಾಗ್ಲೂ ಏನಾಯಿತು? ಅಡ್ಡ ಮತದಾನದ ಅನುಮಾನ ಹೇಗೆ ಶುರುವಾಯಿತು? ಧರ್ಮಸ್ಥಳದಲ್ಲಿ ನಡೆದ ಸಭೆಯ ಮಹತ್ವ ಏನು? ಮತ್ತು 63 ಶಾಸಕರಿಗೆ ಪ್ರಮಾಣ ಮಾಡಿಸುವ ಚರ್ಚೆ ಯಾಕೆ ನಡೀತಾ ಇದೆ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಫೇಸ್ಬುಕ್, ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಇವತ್ತಿನ ಸುದ್ದಿಯನ್ನು ಈಗ ಆರಂಭ ಮಾಡೋಣ. ಇನ್ನು ಇತ್ತೀಚೆಗೆ ನಡೆದಂತಹ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನವನ್ನ ನೀಡಿತು. ಇನ್ನು ಚುನಾವಣಾ ಫಲಿತಾಂಶ ಹೊರಬಿದ್ದ ತಕ್ಷಣ ರಾಜಕೀಯ ವಲಯದಲ್ಲಿ ಬಹಳ ಅಚ್ಚರಿ ಕೂಡ ವ್ಯಕ್ತವಾಯಿತು. ಯಾಕೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಿದ್ದ ಸಂಖ್ಯಾಬಲದ ಲೆಕ್ಕಾಚಾರ ಹಾಗೂ ಅಂತಿಮ ಫಲಿತಾಂಶದ ನಡುವೆ ಬಂದಿರುವುದು ಎರಡು ಕೂಡ ವ್ಯತ್ಯಾಸ ಕಂಡು ಬಂದಿದೆ ಎಂಬ ಚರ್ಚೆ ಈಗ ಆರಂಭವಾಯಿತು. ಇದರಿಂದಲೇ ಅಡ್ಡ ಮತದಾನದ ಅನುಮಾನ ಹುಟ್ಟಿಕೊಂಡಿತು. ಅಂದ್ರೆ ಕೆಲವು ಶಾಸಕರು ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕದೆ ಬೇರೆ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕಿರಬಹುದೇ ಎಂಬ ಪ್ರಶ್ನೆ ಈಗ ಉದ್ಭವಿಸಿದೆ. ಈ ವಿಚಾರ ಕೇವಲ ರಾಜಕೀಯ ಆರೋಪವಾಗಿ ಉಳಿಯಲಿಲ್ಲ. ಬಿಜೆಪಿ ನಾಯಕತ್ವವೂ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸೋದಕ್ಕೆ ಆರಂಭ ಮಾಡಿತು. ಇನ್ನು ಪಕ್ಷದೊಳಗೆ ನಿಜವಾಗಿಯೂ ಕೂಡ ಅಡ್ಡ ಮತದಾನ ನಡೆದಿದೆಯಾ ಎಂಬುದನ್ನ ಪತ್ತೆ ಹಚ್ಚುವ ಪ್ರಯತ್ನವೂ ಕೂಡ ಆರಂಭವಾಗಿದೆ ಅನ್ನುವಂತಹ ವರದಿಗಳು ತಿಳಿತಾ ಇದೆ. ಇದೀಗ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಮುಖ ಕೇಂದ್ರ ಬಿಂದುವಾಗಿದೆ. ಧರ್ಮಸ್ಥಳದಲ್ಲಿ ನಡೆದ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಅಡ್ಡ ಮತದಾನದ ಬಗ್ಗೆ ಬಹಳ ಒಂದು ವ್ಯಾಪಕವಾದಂತಹ ಚರ್ಚೆ ನಡೆದಿದೆ ಎನ್ನಲಾಗ್ತಾ ಇದೆ. ಈ ಸಭೆಯಲ್ಲಿ ಪಕ್ಷದ ಶಿಸ್ತು, ಏಕತೆ ಹಾಗೂ ಭವಿಷ್ಯದ ರಾಜಕೀಯ ತಂತ್ರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಎಂದು ವರದಿಗಳು ತಿಳಿದು ಬರ್ತಾ ಇದೆ. ಅಂದ್ರೆ ಹೆಚ್ಚು ಗಮನ ಸೆಳೆದ ವಿಷಯ ಅಂದ್ರೆ ಕೆಲ ವರದಿಗಳ ಪ್ರಕಾರ 63 ಬಿಜೆಪಿ ಶಾಸಕರಿಂದ ಪ್ರಮಾಣ ಮಾಡಿಸುವ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ ಎಂಬ ಮಾಹಿತಿ ಈಗ ಸಿಗ್ತಾ ಇದೆ. ಅಂದ್ರೆ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿಗೆ ಮತ ಹಾಕಿದ್ದೇವೆ ಎಂದು ಶಾಸಕರು ಪ್ರಮಾಣ ಮಾಡುವ ಮೂಲಕ ತಮ್ಮ ನಿಷ್ಠೆಯನ್ನ ವ್ಯಕ್ತಪಡಿಸುವ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಸುದ್ದಿ ಹೊರಬಂದ ತಕ್ಷಣ ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ಚರ್ಚೆಯೂ ಕೂಡ ಆರಂಭವಾಗಿದೆ. ಏನು ಚರ್ಚೆ ಅದು ನೋಡೋಣ. ಏಕೆ ಅಂದ್ರೆ ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಒಳಾಂಗಣ ತನಿಖೆಯನ್ನ ನಡೆಸುವಂಥದ್ದನ್ನು ನಾವು ನೋಡಿದ್ದೇವೆ. ಆದ್ರೆ ಶಾಸಕರಿಂದ ಪ್ರಮಾಣ ಮಾಡಿಸುವಂತಹ ಮಾತು ಹೊರಬಂದಿರುವಂಥದ್ದು ಬಹಳ ಅಪರೂಪದ ಬೆಳವಣಿಗೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಒಳಗೆ ಅಸಮಾಧಾನ ಇದೆ ಅಂತ ಆರೋಪವನ್ನು ಕೂಡ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಪಕ್ಷದ ಕೆಲವು ನಾಯಕರು ಹಾಗೂ ಶಾಸಕರು ತೃಪ್ತರಾಗಿಲ್ಲ, ಅದೇ ಅಡ್ಡ ಮತದಾನಕ್ಕೆ ಕಾರಣ ಆಗಿರಬಹುದು ಅಂತಲೂ ಕೂಡ ಈಗ ಕಾಂಗ್ರೆಸ್ ವಾದಿಸ್ತಾ ಇದೆ. ಆದರೆ ಬಿಜೆಪಿ ಈ ಆರೋಪವನ್ನ ತಳ್ಳಿ ಹಾಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ನಮ್ಮ ಪಕ್ಷದಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಸತ್ಯ ಹೊರಬರಲಿದೆ ಮತ್ತು ಪಕ್ಷದ ಶಿಸ್ತು ಕಾಪಾಡಲಾಗುತ್ತದೆ ಎಂಬ ವಿಶ್ವಾಸವನ್ನು ಕೂಡ ಅವರು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗೇನೇ ಆದರೂ ಕೂಡ ಅವರು ಹಾಗೇನೆ ಹೇಳ್ಬೇಕು, ಅವ್ರ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಬಹಳ ಶಿಸ್ತಿದೆ. ಆದರೆ ಅಡ್ಡ ಮತದಾನ ಹೇಗಾಯ್ತು ಮತ್ತೆ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಂದ್ರೆ ಚುನಾವಣೆಯಲ್ಲಿ ಏನಾಗಿದೆ ಎಂಬುದರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಬರಬೇಕು, ಸತ್ಯಾಂಶ ಹೊರಬರಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನು ಪ್ರಮುಖ ಮಾಹಿತಿಯನ್ನ ಗಮನಿಸಿದ್ರೆ ಅಡ್ಡ ಮತದಾನ ಕುರಿತು ಇನ್ನೂ ಯಾವುದೇ ಅಧಿಕೃತ ಪಟ್ಟಿ ಬಿಡುಗಡೆ ಆಗಿಲ್ಲ. ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಚರ್ಚೆಗಳು, ನಾಯಕರ ಹೇಳಿಕೆಗಳು
ಮತ್ತು ಮಾಧ್ಯಮದ ವರದಿಗಳ ಆಧಾರದ ಮೇಲೆ ಈ ಮಾಹಿತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಇದೀಗ ರಾಜಕೀಯ ವಲಯದಲ್ಲಿ ಹಲವಾರು ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ಈ ಅಡ್ಡ ಮತದಾನ ನಡೆದಿದೆಯಾ? ನಡೆದಿದ್ರೆ ಎಷ್ಟು ಶಾಸಕರು ಇಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಅಡ್ಡ ಮತದಾನದಲ್ಲಿ? ಅವರು ಬಿಜೆಪಿ ಶಾಸಕರ ಅಥವಾ ಮೈತ್ರಿ ಪಕ್ಷದವರ? ಇದು ಪ್ರಶ್ನೆ. ಇನ್ನು ಪಕ್ಷದೊಳಗಿನ ಅಸಮಾಧಾನವೇ ಈ ಒಂದು ಅಡ್ಡ ಮತದಾನಕ್ಕೆ ಏನಾದರೂ ಕಾರಣನಾ, ಅಥವಾ ಇದು ಕೇವಲ ರಾಜಕೀಯ ಊಹಾಪೋಹ ಅಷ್ಟೇನಾ? ಈ ಒಂದು ಪ್ರಶ್ನೆಗಳಿಗೆ ಇನ್ನೂ ಕೂಡ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ. ಈ ಒಂದು ಪ್ರಕರಣವನ್ನ ಬಿಜೆಪಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕೆಂದ್ರೆ ವಿಧಾನ ಪರಿಷತ್ ಚುನಾವಣೆ ಕೇವಲ ಒಂದು ಚುನಾವಣೆ ಮಾತ್ರವಲ್ಲ, ಇದು ಪಕ್ಷದೊಳಗಿನ ಏಕತೆ, ನಾಯಕತ್ವದ ಮೇಲಿನ ನಂಬಿಕೆ ಹಾಗೂ ಶಾಸಕರ ಶಿಸ್ತಿನ ಪರೀಕ್ಷೆಯೂ ಕೂಡ ಆಗಿದೆ. ಇನ್ನು ಅಡ್ಡ ಮತದಾನ ನಡೆದಿದೆ ಎಂಬುದು ಸಾಬೀತಾದರೆ ಅದು ಬಿಜೆಪಿ ಪಕ್ಷಕ್ಕೆ ರಾಜಕೀಯವಾಗಿ ಸಾಕಷ್ಟು ಹಿನ್ನಡೆಯಾಗಬಹುದು. ಇನ್ನೊಂದೆಡೆ ಆರೋಪಗಳು ಸಾಬೀತಾಗದಿದ್ದರೆ ಬಿಜೆಪಿ ತನ್ನ ವಿರುದ್ಧದ ಟೀಕೆಗಳಿಗೆ ಬಲವಾದ ಉತ್ತರ ನೀಡುವಂತಹ ಅವಕಾಶವೂ ಕೂಡ ಬಿಜೆಪಿಗೆ ಇಲ್ಲಿ ಸಿಗಬಹುದಾಗುತ್ತೆ. ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಬಿಜೆಪಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ಎಂಬುದರ ಮೇಲೆ ರಾಜ್ಯದ ರಾಜಕೀಯದ ಗಮನ ನೆಟ್ಟಿದೆ. ಇನ್ನು ಧರ್ಮಸ್ಥಳ ಸಭೆಯ ನಂತರ ಯಾವ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ? ಪಕ್ಷದೊಳಗೆ ತನಿಖೆ ನಡೆಯುತ್ತಾ ಅಥವಾ ಈ ವಿವಾದ ನಿಧಾನವಾಗಿ ಏನಾದರೂ ಹಾಗೆಯೇ ತಣ್ಣಗಾಗುತ್ತಾ? ಇನ್ನು ಅಡ್ಡ ಮತದಾನ ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ಏನಾದರೂ ಕೈಗೊಳ್ಳುತ್ತಾರಾ ಅಥವಾ ಎನ್ಕ್ವೈರಿ ಮಾಡಿ ಹಾಗೆ ಬಿಡ್ತಾರಾ? ಅಥವಾ ಈ ಎಲ್ಲ ಅನುಮಾನಗಳಿಗೆ ಬಿಜೆಪಿ ನಾಯಕತ್ವನೇ ಅಂತಿಮ ತೆರೆ ಎಳೆಯುತ್ತದಾ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ನಮಗೆ ಉತ್ತರ ಸಿಗಲಿದೆ. ನಾವು ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ಒಂದು ವಿಷಯ ಮಾತ್ರ ಸ್ಪಷ್ಟ. ವಿಧಾನ ಪರಿಷತ್ತು ಚುನಾವಣೆಯ ಅಡ್ಡ ಮತದಾನ ಪ್ರಕರಣ ಕರ್ನಾಟಕದ ರಾಜಕೀಯದಲ್ಲಿ ಬಹಳ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಬಿಜೆಪಿ ನಾಯಕತ್ವಕ್ಕೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ರಾಜಕೀಯ ಬೆಳವಣಿಗೆಗಳು ಯಾವ ತಿರುವು ಪಡೆಯುತ್ತವೆ ಎಂಬುದನ್ನ ನಾವು ಕಾದು ನೋಡಬೇಕಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಜವಾಗ್ಲೂ ಅಡ್ಡ ಮತದಾನ ನಡೆದಿದೆಯಾ ಅಥವಾ ಇದು ಕೇವಲ ರಾಜಕೀಯ ಆರೋಪ ಮಾತ್ರ ಅಂತ ಅನಿಸುತ್ತಾ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸುದ್ದಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದ.